ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಮಾವನಿಗೆ ಚಾಕು ಇರಿದು ಕೊಲೆ. ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಭೀಕರ ಘಟನೆ. ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಾಸನ ನಗರದ ಕೆಆರ್ಪುರಂ ಪ್ರದೇಶದಲ್ಲಿ ಅಕ್ರಮ ಪಾರ್ಕಿಂಗ್ನಿಂದ ಟ್ರಾಫಿಕ್ ಅಸ್ತವ್ಯಸ್ತ. ರಸ್ತೆ ಇಕ್ಕೆಲಗಳಲ್ಲಿ ದ್ವಿಚಕ್ರ, 4 ಚಕ್ರ ವಾಹನಗಳ ಅಡ್ಡಾದಿಡ್ಡಿ ಪಾರ್ಕಿಂಗ್. ಅಕ್ರಮ ಪಾರ್ಕಿಂಗ್ ನಿಯಂತ್ರಣಕ್ಕೆ ಪಾಲಿಕೆ ಹಾಗೂ ಟ್ರಾಫಿಕ್ ಪೊಲೀಸರಿಂದ ಕಠಿಣ ಕ್ರಮಕ್ಕೆ ಆಗ್ರಹ. ಶತಾಯುಷಿ ದಿವಂಗತ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಭೇಟಿ. ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ನಿಧನಕ್ಕೆ ಸಂತಾಪ ಸೂಚಿಸಿದ ಸಂಸದರು. ಮಾತುಕತೆ ನಡೆಸುವ ನೆಪದಲ್ಲಿ ಅಳಿಯನೇ ತನ್ನ ಮಾವನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಘಟನೆ ಬೇಲೂರು ತಾಲೂಕಿನ ಬೆಳ್ಳವರ ಗ್ರಾಮದಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಬಿಕ್ಕೂಡು ಗ್ರಾಮದ ಅನಿಲ್ ಕೊಲೆಯಾದ ವ್ಯಕ್ತಿ. ಮಾತುಕತೆಗೆಂದು ಮಗಳು ಅನಿಶಾ ಅವರ ಗಂಡನ ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಬೆಳ್ಳಾವರ ಗ್ರಾಮದಲ್ಲಿನ ಯುವಕ ರಾಜೇಶ್ನನ್ನ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಅನಿಲ್ ಅವರ ಮಗಳು ಅನಿಶಾ ಮದುವೆಯಾಗಿದ್ದಳು. ಅನಿಶಾ ತನ್ನ ತಂದೆ ಅನಿಲ್ ಅವರನ್ನ ಮಾತುಕತೆಗೆಂದು ಕರೆಸಿಕೊಂಡಿದ್ದಾಳೆ. ಈ ವೇಳೆ ಗಂಡನಾದ ರಾಜೇಶ್ ಅನಿಲ್ನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ. ಗಂಭೀರವಾಗಿ ಗಾಯಗೊಂಡ ಅನಿಲ್ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಈ ಸಂಬಂಧ ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆರೋಪಿಯ ಪತ್ತೆ ಹಾಗೂ ಘಟನೆಯ ಸಂಪೂರ್ಣ ಹಿನ್ನೆಲೆ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳನ್ನು ಸಂಗ್ರಹಿಸಲಾಗುತ್ತಿದ್ದು, ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ತಂದೆ ಹೆಸರು ಅನಿಲ್. ಮಗಳನ್ನ ನೋಡ್ಕೊಬರೋಕ್ಕೆ ಅಂದ್ಬಿಟ್ಟು ಬೆಳ್ಳವರಕ್ಕೆ ಹೋಯ್ತು. ಹೋದಾಗ ಈ ಥರ ಮಾಡಿಬಿಟ್ಟು ಹೋದ ತಕ್ಷಣ ಚುಚ್ಚಿದ್ದಾರೆ. ಆಮೇಲೆ ಮತ್ತೆ ಬಿಸಾಕಿದ್ದಾರೆ. ಮತ್ತೆ ಎಲ್ಲ ಸೇರ್ಕೊಂಡು ಹೊಡೆದು 5-6 ಜನ ಎದೆಗೆ ಚುಚ್ಚಿದ್ದಾರೆ. ಎದೆಗೆ ಚಾಕು ಹೋಗಿಲ್ಲ ಅಂದ್ಬಿಟ್ಟು ಮಾರ್ಕಿದೆ, ಎದೆಯಲ್ಲಿ ಚಾಕು ಹೋಗಿಲ್ಲ ಅಂದ್ಬಿಟ್ಟು ಹೊಟ್ಟೆಗೆ ಚುಚ್ಚಿದ್ದಾರೆ. 5-6-7 ಸಲ ಚುಚ್ಚಿದ್ದಾರೆ. ಫೋನ್ ಮಾಡಿ ಕರೆದ್ರು. ಅವರು ಯಾರು ಕರೆದಿದ್ದು? ಅವರು ಆಪೋಸಿಟ್ ಮೆಸೇಜ್ ಮಾಡ್ತು, ಇಲ್ಲೇ ಬರ್ತಾ ಇದ್ದೀನಿ ಅಂತ. ಅವರು ಆ ಕಡೆನೇ ಮೆಸೇಜ್ ಮಾಡಿದ್ದಾರೆ. ಅದು ಇದೆ ನಮ್ಮ ಹತ್ರ. ಬಾ, ನಾನು ಮನೇಲೇ ಇದ್ದೀನಿ, ಬಾ ಬಾ ಅಂತಲೂ ಹೇಳಿದ್ದಾರೆ. ಯಾರು ಮಗಳು ಕರ್ಸ್ಕೊಂಡಿದ್ದ? ಮಗಳು ಅಲ್ಲ, ಅವನ ಅಳಿಯ ಕರ್ಸ್ಕೊಂಡಿದ್ದು. ಬಾ ಬಾ, ನಾನು ಮನೇಲೇ ಇದ್ದೀನಿ, ಬಾ ಅಂತ ಅಂದಿದ್ದಾರೆ. ಹೋದ ತಕ್ಷಣ ಹಿಂಗೆ ಮಾಡಿರೋದು. ನನಗೆ ಫೋನ್ ಮಾಡಿ, ನಿಮ್ಮ ಅಪ್ಪನ ಚುಚ್ಚಿ ಚರಂಡಿಲಿ ಬಿಸಾಕಿದ್ದೀವಿ, ಬಂದು ಎತ್ಕೋಗು ಅಂತ ಮಗಳೇ ಹೇಳಿದ್ದು ಸರ್. ನನಗೂ ನಮ್ಮ ದೊಡ್ಡಪ್ಪಂಗೂ ಮತ್ತೆ ರಿಟರ್ನ್ ಫೋನ್ ಮಾಡೋದು ಬ್ಲಾಕ್ ಸರ್. ಅದಕ್ಕೆ ನಮಗೆ ಗೊತ್ತಿರಲಿಲ್ಲ, ಮಾತಾಡಿದ್ದಕ್ಕೆ ಹೇಳಿದ್ದು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅದೇ ಹೇಳಿದ್ನಲ್ಲ ಸರ್, ಹಿಂಗೆ 5 ಜನ ಇದ್ದರು, ಎದೆ ಮೇಲೆ ಕೂತ್ಕೊಂಡು ಚುಚ್ಚಿದ್ರು ಅಂತ. 5-6 ಜನ ಇದ್ದರು, ಎದೆ ಮೇಲೆ ಕೂತ್ಕೊಂಡು ಚುಚ್ಚಿದ್ರು. ಚುಚ್ಚಿದ್ಮೇಲೂ ಬಿಸಾಕಿದ್ಮೇಲೂ ಮತ್ತೆ ಬಂದು ಹೆಂಗಸ್ರೆಲ್ಲ ಸೇರಿ ಹೊಡೆದ್ರು ಅಂತ ಹೇಳ್ತು. ನಮ್ಮ ಪೊಲೀಸವರು ಅಲ್ಲಿಗೆ ಹೋಗಬೇಡಿ ಅಂದರು. ನಾವು ಫೋನ್ ಮಾಡಿ ಕೇಳಿದಾಗ ಅವರೇ ಫೋನ್ ಮಾಡಿ, ನಾವು ಪೊಲೀಸೆಲ್ಲ ಬಂದಿದ್ದೀವಿ, ನೀವು ಇಲ್ಲಿಗೆ ಬರಬೇಡಿ, ನಾವು ಕಳಿಸ್ಕೊಡ್ತೀವಿ, ಚಿಕ್ಕೋಡಿಂದನೇ ಹೋಗುತ್ತೆ ಅಂತ. ಹಾಸನ ನಗರದ ಕೆಆರ್ಪುರಂ ಪ್ರದೇಶದಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ಭಾರಿ ಅಡಚಣೆ ಉಂಟಾಗಿದೆ. ಪ್ರಮುಖ ವ್ಯಾಪಾರ ಕೇಂದ್ರವಾಗಿರುವ ಈ ಪ್ರದೇಶದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆಯ ಕೊರತೆಯಿಂದ ಟ್ರಾಫಿಕ್ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ.
ವ್ಯಾಪಾರ ಮಳಿಗೆಗಳ ಮುಂದೆ ಹಾಗೂ ರಸ್ತೆ ಬದಿಗಳಲ್ಲಿ ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳನ್ನು ಅಕ್ರಮವಾಗಿ ನಿಲ್ಲಿಸಲಾಗುತ್ತಿರುವುದು ಸಾಮಾನ್ಯವಾಗಿದ್ದು, ಇದರ ಪರಿಣಾಮ ರಸ್ತೆಯ ಅಗಲ ಕಡಿಮೆಯಾಗುತ್ತಿದೆ. ಪರಿಣಾಮ ಎದುರುಮುಖ ವಾಹನಗಳು ಸುಗಮವಾಗಿ ಸಾಗಲು ಸಾಧ್ಯವಾಗದೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಇದರಿಂದ ಶಾಲಾ ವಾಹನಗಳು, ಆಂಬ್ಯುಲೆನ್ಸ್ಗಳು ಸೇರಿದಂತೆ ತುರ್ತು ಸೇವೆಗಳ ಸಂಚಾರಕ್ಕೂ ತೀವ್ರ ಅಡಚಣೆ ಎದುರಾಗುತ್ತಿದೆ. ಈ ಪ್ರದೇಶದ ನಿವಾಸಿಗಳು ಮತ್ತು ವಾಹನ ಚಾಲಕರು ದಿನನಿತ್ಯದ ಕೆಲಸಗಳಿಗೆ ತಡವಾಗುತ್ತಿದ್ದು ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದಾರೆ. ವಿಶೇಷವಾಗಿ ಬೆಳಗ್ಗೆ ಹಾಗೂ ಸಂಜೆ ಪೀಕ್ ಅವಧಿಯಲ್ಲಿ ಟ್ರಾಫಿಕ್ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ಹಾಗೂ ಸಂಚಾರ ಪೊಲೀಸ್ ಇಲಾಖೆ ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಅಕ್ರಮ ಪಾರ್ಕಿಂಗ್ ಮೇಲೆ ನಿಯಂತ್ರಣ, ನಿಗದಿತ ಪಾರ್ಕಿಂಗ್ ಸ್ಥಳಗಳ ವ್ಯವಸ್ಥೆ ಹಾಗೂ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕದಿದ್ದರೆ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ. ನಾಡಿನ ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ಶತಾಯುಷಿಯಾದ ದಿವಂಗತ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಅವರು ಬೀದರ್ ಜಿಲ್ಲೆಯ ಬಾಳ್ಕಿಯಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಭೀಮಣ್ಣ ಖಂಡ್ರೆ ಅವರು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಇಂತಹ ಹಿರಿಯ ಚೇತನರ ಅಗಲಿಕೆ ಭರಿಸಲಾಗದ ದುಃಖವನ್ನುಂಟು ಮಾಡಿದೆ ಎಂದರು. ಅಗಲಿದ ಮಹನೀಯರ ಆತ್ಮಕ್ಕೆ ಶಾಂತಿ ದೊರಕಲಿ ಹಾಗೂ ಈ ನೋವನ್ನು ಭರಿಸುವ ಶಕ್ತಿಯನ್ನ ಅವರ ಕುಟುಂಬಸ್ಥರು ಮತ್ತು ಅಪಾರ ಅಭಿಮಾನಿಗಳಿಗೆ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಶಕ್ತಿಯನ್ನ ನಮ್ಯ ಈಶ್ವರ ತಂದೆ ಸಾಗಲಿ ಮತ್ತು ಕುಟುಂಬಕ್ಕೆ ಕೊಡುಗೆಲ್ಲ ಭಗವಂತನಿಗೆ ಪ್ರಾರ್ಥನೆ ಅವೆಲ್ಲ ಈಶ್ವರ ತಂದೆ ಸಾಗರ ಕುಟುಂಬದ ಜೊತೆಗೆ ಅವರ ನನಗೆ ಭಾಗವಹಿಸಿ ಕೆಲಸ ಮಾಡುವಂತ ಹೇಳ್ತಾ ನಮಸ್ಕಾರ. ನಮ್ಮ ನನ್ನ ಸೋದರ ಸಾಗರ್ ಶಿಂದೆ ಅದೇ ಹಾದಿಯಲ್ಲಿ ಹೋಗ್ತಿದ್ದಾರೆ. ಅವರಿಗೆ ಈ ಒಂದು ಅಗಲಿಕೆಯ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಭಗವಂತನಲ್ಲಿ. ಆದರೆ ಭೀಮಣ್ಣ ಖಂಡ್ರೆ ಸಾಗರ ಒಂದು ಹಾದಿಯಲ್ಲಿ ಅವರು ಹಾಕಿರುವಂಥ ಮಾರ್ಗದಲ್ಲಿ ಅವರ ಆದರ್ಶವನ್ನು ನಾವೆಲ್ಲ ಪಾಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾಳಿನ ಜೊತೆಗೆ ನಮ್ಮ ಕುಟುಂಬವಾಗಿ ಒಂದು ಮನವಿಯನ್ನು ಮಾಡ್ತಾರೆ. ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಯುವ ಪತ್ರಕರ್ತರು ಪತ್ರಿಕೋದ್ಯಮದಲ್ಲಿ ಮುನ್ನಡೆಯಬೇಕು ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಜಿಆರ್ ಕೆಂಚೇಗೌಡ ತಿಳಿಸಿದರು. ಅರಕಲಗೂಡು ನಗರದ ಕೆಎನ್ವಿ ಕನ್ವೆನ್ಷನಲ್ ಹಾಲ್ನಲ್ಲಿ ನಡೆದ ತಾಲೂಕು ಕಾರ್ಯನಿರತ ಪತ್ರಕರ್ತರ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ಪತ್ರಕರ್ತರು ಯಾವುದೇ ಬೆದರಿಕೆಗಳಿಗೆ ಒಳಗಾಗದೆ ಅನಗತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಕಾರ್ಯಕ್ಷಮತೆ ಮತ್ತು ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಹಿರಿಯ ಪತ್ರಕರ್ತರ ಅನುಭವ ಮತ್ತು ಮಾರ್ಗದರ್ಶನವು ವೃತ್ತಿಯಲ್ಲಿ ಯಶಸ್ಸು ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಪತ್ರಕರ್ತರಿಗೆ
ಯಾವುದೇ ಅಧಿಕಾರಿಗಳು ಹಣದ ಆಮಿಷ ತೋರಿಸಬಾರದು. ಅದೇ ರೀತಿ ಪತ್ರಕರ್ತರು ಹಣದ ಆಸೆಗೆ ಬಿದ್ದು ಪತ್ರಿಕೋದ್ಯಮದ ಗೌರವ ಮತ್ತು ವಿಶ್ವಾಸಾರ್ಹತೆಯನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ಎಚ್ಚರಿಸಿದರು. ನಿರ್ವಹಿಸಲಿಕ್ಕೆ ಅವರು ದಾರಿ ತಪ್ಪು ನಡೆದ್ರೆ ಅವ್ರನ್ನ ತಿದ್ದಕ್ಕಿದ್ದೇವೆ. ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದರಲ್ಲಿ ನಾವು ಮುಲಾಜಿ ಇಟ್ಕೊಳ್ಳಬೇಕಾಗಿಲ್ಲ. ಅಧಿಕಾರಿ ವಲಯದಲ್ಲೂ ಕೂಡ ಅಷ್ಟೇ. ಒಳ್ಳೆ ಅಧಿಕಾರಿಗಳಿದ್ರೆ ಪ್ರೋತ್ಸಾಹ ಮಾಡೋಣ, ಸಮಾಜ ಪರವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳಿದ್ರೆ ಪ್ರೋತ್ಸಾಹ ಮಾಡೋಣ. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಏನಾಗಿದೆ ಅಂದರೆ, ಕೆಲವರು ಪತ್ರಕರ್ತರು ಆಯಾ ತಾಣಗಳಲ್ಲಿ 1-2 ಪತ್ರಕರ್ತರು ಅವ್ರಿಗೆ ಸಪೋರ್ಟ್ ಮಾಡೋಂಥವ್ರು ನಮ್ಮಂಥವ್ರು ಮೇಲಿನವರು ಸಂಪಾದಕರು ಅನಿಸ್ಕೊಂಡವರು ಅವ್ರ ಮೂಲಕ ವಸೂಲಿ ಮಾಡೋದು, ಅದ್ರ ಜೊತೆ ಒಂದಿಬ್ಬರು ಯಾರು ಅಧಿಕಾರಿಗಳು ಸೇರ್ಕೊಳ್ಳೋದು, ಧರ್ಮ ಜಾತಿ ಇವೆಲ್ಲ ಇಟ್ಕೊಂಡು ಇನ್ನೊಬ್ರು ಶೋಷಣೆ ಮಾಡಿಕೊಳ್ಳೋಂಥದ್ದು ಇವೆಲ್ಲ ಜಾಸ್ತಿ ಆಗ್ತದೆ. ನಾನು ಸಂಘದ ಅಧ್ಯಕ್ಷ ಆದಮೇಲೆ 17 ಜನ ಪತ್ರಕರ್ತರ ವಿರುದ್ಧ ದೂರು ಬಂದಿದ್ದಾರೆ. ಅದರಲ್ಲಿ ಅರಕಲಗೂಡು ತಾಲೂಕಿನ 2 ಇದ್ದಾರೆ. ಇದರಲ್ಲೇನು ಮುಲಾಜಿಲ್ಲ. ಅಂಥವ್ರ ವಿರುದ್ಧ ದೂರು ಕೊಟ್ಟರೆ ಈಗಾಗಲೇ ಅರ್ಜಿಗಳು ಬಂದಿದ್ದಾವೆ. ನಾವು ಹೇಳಿ ಕೇಳಿ ಮಾಡಕ್ಕೆ ಹೋಗಲ್ಲ. ದಯಮಾಡಿ ಯಾರು ಪತ್ರಕರ್ತರಾದವರು ಪ್ರಾಮಾಣಿಕ, ನಮ್ಮ ಚಂದ್ರಶೇಖರ್ ನಾವು 25 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅತ್ಯಂತ ಪ್ರಾಮಾಣಿಕವಾಗಿ ಕೃಷ್ಣಮೂರ್ತಿ ಅವರಿದ್ದಾರೆ, ದೇವಕಿ ಚಂದ್ರಶೇಖರ್ ಅವರಿದ್ದಾರೆ. ಯುವಕರು ಅಂಥವರ ಮಾರ್ಗದರ್ಶನದಲ್ಲಿ ಯುವಕರು ಹೆಜ್ಜೆ ಇಡಬೇಕು. ಪತ್ರಕರ್ತರಾದವರು ದಾರಿ ತಪ್ಪಬಾರದು. ಹಾಗಾಗಿ ಅಧಿಕಾರಿಗಳ ವಲಯದ ಒಂದು ಮನವಿ, ತಾವು ದಯಮಾಡಿ ಏನೋ ಪತ್ರಕರ್ತ ಬಂದ್ಬಿಟ್ಟವನೇ ಸಭೆ ಸಮಾರಂಭಗಳಲ್ಲೋ ವಿಶ್ವಾಸದಲ್ಲೋ ಏನೋ ಸಹಾಯ ಮಾಡಿದ್ರೆ ಅದು ನಿಮ್ಮ ವೈಯಕ್ತಿಕ. ಆದರೆ RTIನಲ್ಲಿ ಅವನ ಮೂಲಕ ಅರ್ಜಿ ಹಾಕ್ಸೋದು, ಇವ್ರ ಹಿಂದೆ ನಿಲ್ಲೋದು, ವಸೂಲಿ ಮಾಡೋ ಅಂತ ಬಂದ ಸಂದರ್ಭದಲ್ಲಿ ಅಧಿಕಾರಿಗಳು ಪತ್ರಕರ್ತರಿಗೆ ದುಡ್ಡು ಕೊಟ್ಟು ಅಥವಾ ಅವ್ರಿಗೆ ಪ್ರೇರಣೆ ನೀಡಿ ಅವ್ರನ್ನ ಭ್ರಷ್ಟರಾಗಿ ಈ ಸಮಾಜಕ್ಕೆ ಹೆಚ್ಚು ಕೊಳಕು ತುಂಬುವ ಕೆಲಸವನ್ನು ದಯಮಾಡಿ ಮಾಡಬಾರ್ದು ಅಧಿಕಾರಿ ವಲಯದವರು. ಹಾಗೆ ವ್ಯಾಪಾರಸ್ಥರು, ಬೇರೆ ಬೇರೆ ಉದ್ಯಮದಲ್ಲಿರೋರು ಕೂಡ ಪತ್ರಕರ್ತರನ್ನ ಕೊಳಕು ಮಾಡೋ ಕೆಲಸ ಮಾಡಬೇಡಿ. ದಯಮಾಡಿ ಯಾರಾದರೂ ಅಂತ ಹೆಜ್ಜೆ ಇಟ್ಟಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಿರ್ದೇಶನ ಇದೆ, ನಾವು ಅದೇ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಯಾರೂ ಕೂಡ ಪತ್ರಕರ್ತರು ಈ ಸಂಘಟನೆಗೆ, ನಮ್ಮ ವೃತ್ತಿಗೆ ಅಗೌರವ ತರುವಂಥ ಕೆಲಸ ಮಾಡಬೇಡಿ. ಬದುಕನ್ನ ಪತ್ರಕರ್ತನಾಗಿ ಹೊಟ್ಟೆ ತುಂಬಿಕೊಳ್ಳೋದು ಕಷ್ಟ ಇದೆ. ನಾವೆಲ್ಲರೂ ಬೇರೆ ಬೇರೆಗೆ ವ್ಯಾಪಾರನೋ ಕೃಷಿನೋ ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡು ಜೊತೆಗೆ ಪತ್ರಕರ್ತರಾಗಿ ಒಂದು ಸಮಾಜದಲ್ಲಿ ಗೌರವ ಗಳಿಸ್ಕೊಳ್ಳೋಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಕಂದಕ ಆಗದ ರೀತಿಯಲ್ಲಿ ತಾವು ದಯಮಾಡಿ ಕೆಲಸ ಮಾಡೋ ಮೂಲಕ ಈ ವೃತ್ತಿಯ ಪಾವಿತ್ರ್ಯತೆಯನ್ನು ಉಳಿಸ್ಬೇಕು ಅನ್ನೋದು ನನ್ನ ಅತ್ಯಂತ ಕಳಕಳಿಯ ಮನವಿ. ಜೊತೆಗೆ ಈ ಸಂಘ ಸದೃಢಗೊಳಿಸ್ತಕ್ಕಂಥ ಕೆಲಸದಲ್ಲಿ ಎಲ್ಲ ಪತ್ರಕರ್ತರು ಕೈ ಜೋಡಿಸಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ KUWJ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಉಪಾಧ್ಯಕ್ಷರಾದ ಮದನ್ ಗೌಡ, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಪ್ರಮೋದ್, ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ನಿರ್ದೇಶಕರು ಹಾಗೂ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಘ ಸಂಸ್ಥೆಗಳು ತಮ್ಮದೇ ಆದ ಸಹಕಾರ ಸಂಘವನ್ನು ಮಾಡಿಕೊಂಡಿರ್ತಾರೆ. ಪತ್ರಕರ್ತರ ಸಂಘದಲ್ಲಿ ಆಗಲೇ ಅನೇಕರು ಹೇಳಿದಂಗೆ 70-80% ಪತ್ರಕರ್ತರು ಆರ್ಥಿಕ ಹಿಂದುಳಿದವರೇ. ಯಾರು ಅಷ್ಟೊಂದು ದೊಡ್ಡ ಆರ್ಥಿಕವಾಗಿ ಸಬಲರಾಗಿದ್ದು ನಮಗೆ ಹಣದ ಅವಶ್ಯಕತೆನೇ ಇಲ್ಲ ಅಂತಕ್ಕಂಥವ್ರು ಇರ್ತಕ್ಕಂಥದ್ದು ಬಹಳ ಕಡಿಮೆ. ಹಾಗಾಗಿ ಈ ಬಾರಿ ಒಂದು ಪತ್ತಿನ ಸಹಕಾರ ಸಂಘವನ್ನು ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಅದರ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಅದರ ವಿಷಯದಲ್ಲಿ ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ಪತ್ರಕರ್ತರ ಕುಟುಂಬದವರು ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಈಗಾಗಲೇ ಅದರ 90% ಕೆಲಸವನ್ನು ಮುಗಿದಿದ್ದು ಸದ್ಯದಲ್ಲೇ ಅದರ ಉದ್ಘಾಟನೆ ಕೂಡ ಆಗ್ತದೆ. ಪತ್ರಕರ್ತರ ಫ್ಯಾಮಿಲಿನಲ್ಲಿ ಇರ್ತಕ್ಕಂಥ 18 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಈ ಒಂದು ಪತ್ತಿನ ಸಹಕಾರ ಸಂಘದಲ್ಲಿ ಸದಸ್ಯರಾಗಬಹುದು. 1,000 ರೂಪಾಯಿಗಳ ಶೇರನ್ನು ನಾವು ಅದಕ್ಕೆ ಫಿಕ್ಸ್ ಮಾಡಿದ್ದೇವೆ. ಇದು ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಯಾವುದೇ ಪತ್ರಕರ್ತ ತನಗೆ ಆರ್ಥಿಕವಾಗಿ ತಕ್ಷಣ ಏನಕ್ಕೋ ಮೆಡಿಕಲ್ಗೋ ಮಕ್ಕಳಿಗೆ ಎಜುಕೇಷನ್ಗೋ ಹಣ ಬೇಕಂತ ಹೇಳಿದ್ರೆ 24 ಗಂಟೆ ಒಳಗಡೆ ಆ ಹಣವನ್ನು ಸ್ಯಾಂಕ್ಷನ್ ಮಾಡಿ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರ ತಗೊಂಡು ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಒಂದು ಸಹಕಾರ ಸಂಘಕ್ಕೆ ಅರಕಲಗೂಡು ತಾಲೂಕಿನ ಎಲ್ಲ ಪತ್ರಕರ್ತರು, ಅವರ ಕುಟುಂಬ ವರ್ಗದವರು ಸದಸ್ಯರಾಗಬೇಕು, ಶೇರನ್ನು ತಗೋಬೇಕು ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ. ಆಮೇಲೆ ತಿನ್ಬೋದು ಬನ್ನಿ ಸರ್ ಎಲ್ಲರೂ.
ಹಾಸನ ಜಿಲ್ಲೆಯಲ್ಲಿ ಪಡಿತರ ವಿತರಕರಿಂದ ಆಹಾರ ಇಲಾಖೆ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದೆ. ಇಂದು ಜಿಲ್ಲಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಚನ್ನಕೇಶವ ಸ್ಪಷ್ಟಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಎಂದು ಹೇಳಿಕೊಂಡು ಕೆಲವರು ಸುದ್ದಿಗೋಷ್ಠಿ ನಡೆಸಿ ಜಿಲ್ಲಾ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಹೇಳಿದರು. ಜಿಲ್ಲೆಯಲ್ಲಿ 860 ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಿವೆ. ಇದುವರೆಗೂ ಯಾವೊಬ್ಬ ಅಂಗಡಿ ಮಾಲೀಕರು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಲಂಚ ಪಡೆದಿದ್ದಾರೆ ಎಂದು ಇದುವರೆಗೂ ಆರೋಪಿಸಿಲ್ಲ. ಆದರೆ ಇತ್ತೀಚಿನ ನಮ್ಮ ಜಿಲ್ಲೆಯವರೇ ಅಲ್ಲದ ವ್ಯಕ್ತಿಯೊಬ್ಬರು ಇಂತಹ ಆರೋಪ ಮಾಡಿರುವುದು ಸರಿಯಲ್ಲ ಎಂದರು. ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಳತೆ ಸರಿ ಇಲ್ಲದಿದ್ದರೆ ಅಥವಾ ತೂಕದಲ್ಲಿ ಮೋಸ ಮಾಡಿದರೆ ಕ್ರಮ ಕೈಗೊಳ್ಳಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ. ತಪ್ಪು ಮಾಡಿದವರನ್ನ ನಮ್ಮ ಸಂಘ ಎಂದಿಗೂ ರಕ್ಷಿಸುವುದಿಲ್ಲ. ಆದರೆ ಸುಮ್ಮನೆ ಅಧಿಕಾರಿಗಳ ವಿರುದ್ಧ ಲಂಚ ಆರೋಪ ಹೊರಿಸುವುದು ಸರಿಯಲ್ಲ ಎಂದರು. ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡಿದ್ದಾರೆ ಸರ್. ಅವರು ಅಧ್ಯಕ್ಷರೇ ಅಲ್ಲ ಸರ್. ಅವರು ಬೇರೆ ಹುಬ್ಬಳ್ಳಿಯವರು ಕೃಷ್ಣಾ ನಾಯಕ್ ಅಂತ ಅಧ್ಯಕ್ಷರು ಸರ್. ಅನಾವಶ್ಯಕವಾಗಿ ಬಂದು ನಮ್ಮ ಜಿಲ್ಲೆಯಲ್ಲಿ ಅವ್ರ ಸಂಘ ಇಲ್ಲ, ಸಂಸ್ಥೆ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಅವರ ವೈಯಕ್ತಿಕವಾಗಿ ಯಾರೋ ಒಬ್ಬರ ಸ್ನೇಹಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಇಲಾಖೆ ಬಗ್ಗೆ ನಮ್ಮಲ್ಲಿ ಒಂದು ಅಧಿಕಾರಿಗಳಿಗೆ ಅಸಮಾಧಾನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಅದರ ಒಂದು ತಮ್ಮ ಪತ್ರಿಕೆ ಎಲ್ಲ ಸುಮಾರು 5-6 ಪತ್ರಿಕೆಗಳಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವು ಈ ದಿನ ನಿಮ್ಮ ಮುಂದೆ ಬಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತೇಳಿ ತಮ್ಮ ಹತ್ರ ಅನುಮತಿ ತಗೊಂಡಿದ್ದೀವಿ ಸರ್. ಈ ವೇಳೆ ಪಡಿತರ ವಿತರಕರ ಸಂಘದ ನಾಗರಾಜ್, ಮಂಜೇಗೌಡ, ರವಿ, ಸಿದ್ದೇಶ್ ಕೆಲವತ್ತಿ, ಜಯಕುಮಾರ್ ಉಡುವಾರೆ ಇತರರು ಹಾಜರಿದ್ದರು. ಪ್ರಾಣಿಶಾಸ್ತ್ರ, ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಸಂಶೋಧನೆಯಲ್ಲಿನ ಸೇವೆಯನ್ನ ಗುರುತಿಸಿ ಅರಕಲಗೂಡು ಮೂಲದ ವಿಜ್ಞಾನಿ ಡಾಕ್ಟರ್ ಎ.ವಿ. ರಾಮಕೃಷ್ಣ ಅವರಿಗೆ 2023ನೇ ಸಾಲಿನ ಪ್ರೊಫೆಸರ್ CNR ರಾವ್ KSTV ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಟ್ಟಣದಲ್ಲಿ ಮುಗಿಸಿದ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BSc ಮತ್ತು MSc ಪದವಿ ಹಾಗೂ ಪುಣೆಯಲ್ಲಿ PhD ಪದವಿ ಪಡೆದಿದ್ದಾರೆ. ಬೆಂಗಳೂರು ನ್ಯಾಷನಲ್ ಕಾಲೇಜಿನಲ್ಲಿ 6 ವರ್ಷಗಳ ಕಾಲ ಪ್ರಾಣಿಶಾಸ್ತ್ರ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಬಳಿಕ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ 35 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಸಂಸ್ಥೆಯ ನಿರ್ದೇಶಕರಾಗಿ ನಿವೃತ್ತರಾಗಿರುವ ಇವರು ಪ್ರಸ್ತುತ ಕಳೆದ 15 ವರ್ಷಗಳಿಂದ ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಗೌರವಾನ್ವಿತ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2023ರಲ್ಲಿ ಕರ್ನಾಟಕ ಜೈವಿಕ ಸಂಪನ್ಮೂಲಗಳ ಕುರಿತು 3000 ಪುಟಗಳ ಸಂಶೋಧನಾ ಪ್ರಬಂಧಕ್ಕಾಗಿ ಮಂಗಳೂರು ವಿಶ್ವವಿದ್ಯಾಲಯದಿಂದ DSc ಪದವಿ ಪಡೆದಿದ್ದಾರಲ್ಲದೆ ಆಸ್ಟ್ರೇಲಿಯಾದ ಜೇಮ್ಸ್ ಕುಕ್ ವಿಶ್ವವಿದ್ಯಾಲಯದಲ್ಲಿ ಸಾಗರ ಸಂರಕ್ಷಿತ ಪ್ರದೇಶಗಳ ಕುರಿತು ವಿಶೇಷ ತರಬೇತಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ರಾಮಕೃಷ್ಣ 60ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಪ್ರಕಟಿಸಿದ್ದು 56 ಅಧ್ಯಾಯ ಗ್ರಂಥಗಳಿಗೆ ಕೊಡುಗೆ ನೀಡಿದ್ದಾರೆ. 25 ಅಂತಾರಾಷ್ಟ್ರೀಯ, 81 ರಾಷ್ಟ್ರೀಯ ಹಾಗೂ 34 ಇತರೆ ವೈಜ್ಞಾನಿಕ ಅಧ್ಯಯನಗಳನ್ನು ಪ್ರಕಟಿಸಿದ್ದಾರೆ. 78 ಸಂಶೋಧನಾ ಪ್ರಬಂಧಗಳು ಮತ್ತು 84 ಪುಸ್ತಕಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿರುವುದು ಇವರ ಶೈಕ್ಷಣಿಕ ಕೊಡುಗೆಗೆ ಸಾಕ್ಷಿಯಾಗಿದೆ. ಪ್ರಶಸ್ತಿ 2023 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ರಾಜ್ಯದ ಖ್ಯಾತ ಹಿರಿಯ ಸಂವಹನಕಾರರನ್ನ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ CFTRI ಅಭಿನಂದನೆಗಳು. ಶ್ರೀಮತಿ ಹರಿಪ್ರಸಾದ್ ಸರ್ ಮೇಡಮ್. ಶ್ರೀಮತಿ ಹರಿಪ್ರಸಾದ್ ಅವರು ಆಹಾರ ವಿಜ್ಞಾನ ಹಾಗೂ ವಿಜ್ಞಾನ ಸಂವಹನ ಕ್ಷೇತ್ರದಲ್ಲಿ 4 ದಶಕಗಳಿಗೂ ಅಧಿಕ ಕಾಲ ಸಲ್ಲಿಸಿರುವ ಅಪಾರ ಸೇವೆಯಿಂದ ಖ್ಯಾತಿ ಪಡೆದ ಹಿರಿಯ ವಿಜ್ಞಾನಿ ಮತ್ತು ಜನಪ್ರಿಯ ವಿಜ್ಞಾನ ಸಂವಹನಕಾರರು. ಮೈಸೂರು ವಿಶ್ವವಿದ್ಯಾಲಯದಿಂದ BSc ಮತ್ತು MSc ಪದವಿಗಳನ್ನು ಪಡೆದಿರುವ ಅವರು ಮೈಸೂರಿನ ಕೇಂದ್ರ ಆಹಾರ ಸಂಶೋಧನಾ ಪ್ರಯೋಗಾಲಯದಲ್ಲಿ ಆಹಾರ ವಿಜ್ಞಾನಿಯಾಗಿ ಹಾಗೂ ಆಹಾರ ವಿಜ್ಞಾನ ಸಹಾಯಕ ಸಂಪಾದಕಿಯಾಗಿ ಸೇವೆ ಸಲ್ಲಿಸಿ ಆಹಾರ, ಆರೋಗ್ಯ ಮತ್ತು ಪೌಷ್ಟಿಕತೆ ಸಂಬಂಧಿತ ವಿಜ್ಞಾನವನ್ನು ಸರಳವಾಗಿ ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಅವರು 150ಕ್ಕೂ ಹೆಚ್ಚು ವೈಜ್ಞಾನಿಕ ಲೇಖನಗಳು, 1200ಕ್ಕೂ ಹೆಚ್ಚು
ಜನಪ್ರಿಯ ವಿಜ್ಞಾನ ಬರಹಗಳು ಹಾಗೂ 300ಕ್ಕೂ ಹೆಚ್ಚು ಮಕ್ಕಳ ವಿಜ್ಞಾನ ಲೇಖನಗಳನ್ನು ರಚಿಸಿ ವಿಜ್ಞಾನ ಸಾಹಿತ್ಯಕ್ಕೆ ಅಪೂರ್ವ ಕೊಡುಗೆ ನೀಡಿದ್ದಾರೆ. ಆಕಾಶವಾಣಿ, ದೂರದರ್ಶನ ಕಾರ್ಯಕ್ರಮಗಳು, ವಿಜ್ಞಾನ ನಾಟಕಗಳು, ಶಿಬಿರಗಳ ಮೂಲಕ ವಿಜ್ಞಾನ ಸಂವಹನಕ್ಕೆ ಅವರು ಮಹತ್ವದ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಶ್ರೇಷ್ಠ ಸೇವೆಗೆ ನೃಪತುಂಗ ಪ್ರಶಸ್ತಿ, ಕಲ್ಪನಾ ಚಾವ್ಲಾ ಪ್ರಶಸ್ತಿ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳನ್ನು ಅವರು ಪಡೆದಿರ್ತಾರೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ವಿಜ್ಞಾನ ಸಂವಹನ ಮತ್ತು ವಿಜ್ಞಾನ ಸಾಹಿತ್ಯದ ಬೆಳವಣಿಗೆಗೆ ನೀಡಿದ ಅವರ ಅಪಾರ ಮತ್ತು ಅನನ್ಯ ಕೊಡುಗೆಯನ್ನು ಗುರುತಿಸಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯು ಶ್ರೀಮತಿ ಹರಿಪ್ರಸಾದ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಗೌರವಪೂರ್ವಕವಾಗಿ ಪ್ರದಾನಿಸ್ತಾ ಇದೆ. ಗೌರವವನ್ನು ಸ್ವೀಕರಿಸಿದ ಹಾಗೂ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ವತಿಯಿಂದ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಮುಂಬರುವ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸುವ ಕುರಿತು ಪರೀಕ್ಷಾ ಸಿದ್ಧತೆ ಮತ್ತು ಆತ್ಮವಿಶ್ವಾಸ ಹೌ ಟು ಫೇಸ್ ಎಕ್ಸಾಮ್ ಎಂಬ ಶಿಬಿರವನ್ನು ಜನವರಿ 20ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಟೈಮ್ಸ್ ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳು ಪರೀಕ್ಷೆಗೆ ಭಯಪಡದೆ ಹಬ್ಬದ ರೀತಿ ಆಚರಿಸಬೇಕು ಎಂಬ ಉದ್ದೇಶದಿಂದ ಶಿಬಿರ ಹಮ್ಮಿಕೊಂಡಿದ್ದು, ಹಾಸನ ನಗರದಲ್ಲಿರುವ ಸರ್ಕಾರಿ ಅನುದಾನ ರಹಿತ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಶಿಕ್ಷಣ ತಜ್ಞ ಎಎಚ್ ಸಾಗರ್ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವರು ಎಂದರು. ಶಿಬಿರವನ್ನು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ರೋಟರಿ ಜಿಲ್ಲಾ ಗವರ್ನರ್ ಪಾಲಕ್ ಶಾಖೆ, ಶಾಲಾ ಶಿಕ್ಷಕ ಇಲಾಖೆ ಉಪನಿರ್ದೇಶಕರಾದ ಬಲರಾಮ್ ಕೆಎನ್, ಹಾಸನ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್, ರೋಟರಿ ಝೋನ್ 9ರ ಸಹಾಯಕ ಗವರ್ನರ್ ಮಂಜುನಾಥ್ ಜೆಎನ್, ವಲಯ ಸೇನಾನಿಗಳಾದ ಮಮತಾ ಪಾಟೀಲ್, ಕಾರ್ಯಕ್ರಮ ಮುಖ್ಯಸ್ಥ ಯೋಗೇಶ್ ಎಸ್, ರೋಟರಿ ಕ್ಲಬ್ ಹಾಸನ್ ರಾಯಲ್ನ ಅಧ್ಯಕ್ಷ ಟೈಮ್ಸ್ ಗಂಗಾಧರ್ ಬಿಕೆ, ಕಾರ್ಯದರ್ಶಿ ರವಿಕುಮಾರ್ ಪಿ ಹಾಗೂ ಖಜಾಂಚಿ ದಿಲೀಪ್ ಕುಮಾರ್ HK ಅವರು ಭಾಗವಹಿಸುವರು ಎಂದರು. ಕಳೆದ ಕೆಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ಸುಮಾರು 1200ಕ್ಕೂ ಅಧಿಕ ಎಸ್ಎಸ್ಎಲ್ಸಿ ಮಕ್ಕಳು ಇದರ ಸದುಪಯೋಗ ಪಡೆದುಕೊಂಡು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಹೇಗೆ SSLC ನಂತರ ತಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು, ಅವರ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಅವ್ರ ಮುಂದಿನ ಟೆಕ್ನಿಕಲ್ ಎಕ್ಸಾಮ್ಸ್ಗಳಿಗೆ ಹೇಗೆ ಪ್ರಿಪ್ರೇಷನ್ಸ್ ಆಗಬೇಕು ಅಂತ 2 ಗಂಟೆಯ ಒಂದು ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಇದನ್ನು ಆದಷ್ಟು ಎಲ್ಲ ಶಾಲಾ ಮಕ್ಕಳುಗಳು, ಎಲ್ಲ ಶಾಲೆಯ ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯರು ಇದನ್ನೊಂದು ಸದುಪಯೋಗ ಪಡಿಸ್ಕೋಬೇಕು ಅಂಥೇಳಿ ನಿಮ್ಮೆಲ್ಲರ ಮೂಲಕ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಹಕಾರ ನೀಡಿದಂಥ ಜಿಲ್ಲಾಡಳಿತಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಕಲಾಭವನ ನಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಕೂಡ ಇದರೊತ್ತಿಗೆ ಸೇರಿಕೊಂಡಿದೆ. ಈ ವರ್ಷದ ರೋಟ್ರಿ ರಾಯಲ್ಸ್ನ ಎಲ್ಲ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ವಿಭಿನ್ನವಾದ ಕಾರ್ಯಕ್ರಮ. ಸೊ ಇದರ ಉದ್ದೇಶ ಒಂದೇ, ಮಕ್ಕಳುಗಳಿಗೆ ಎಕ್ಸಾಮ್ಸ್ ಅಂದರೆ ಭಯ ಬೇಡ, ಅದೊಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡಬೇಕು, ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಎಕ್ಸಾಮ್ಸ್ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ, ಅದೊಂದು ಸಾಧಾರಣವಾದ ಒಂದು ಪರೀಕ್ಷೆ ಅಷ್ಟೇ. ಅದನ್ನು ವಿಪರೀತವಾದ ಒತ್ತಡದಿಂದ ಮಕ್ಕಳುಗಳು ಸಫರ್ ಪಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಕಳೆದ 8-9 ವರ್ಷದಿಂದ ರೋಟ್ರಿ ರಾಯಲ್ಸ್ನಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊಂಡೇ ಬಂದಿದ್ದೀವಿ. ಈ ವರ್ಷವೂ ಕೂಡ ಅದೇ ಕಾರ್ಯಕ್ರಮನ ಅದೇ ಪ್ರೋಟೋಕಾಲ್ನಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಒಂದು ವೇದಿಕೆ ಮೂಲಕ ನಾನೆಲ್ಲನೂ ಕೇಳ್ಕೊತೀನಿ ಸರ್. ರೋಟರಿ ಕ್ಲಬ್ ಆಫ್ ಹಾಸನ ಕಾರ್ಯದರ್ಶಿ ರವಿಕುಮಾರ್, ಖಜಾಂಚಿ ದಿಲೀಪ್, ಸಚಿನ್, ಶ್ರೀನಂದ ಇತರರು ಹಾಜರಿದ್ದರು. ನಾಡಿನ ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ಶತಾಯುಷಿಯಾದ ದಿವಂಗತ ಭೀಮಣ್ಣ ಖಂಡ್ರೆಯವರ ನಿಧನ ಹಿನ್ನೆಲೆ ಹಾಸನದ ಹೇಮಾವತಿ ಪ್ರತಿಮೆ ಬಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಸಂತಾಪ ಸೂಚಿಸಲಾಯಿತು.
ಬ್ರಹ್ಮ ಮುಹೂರ್ತೆ ಪ್ರಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನು ಹೃದಯ ಕಮನದಲ್ಲಿ ಧ್ಯಾನಿಸಿ ಪರಮಪೂಜ್ಯ ಶ್ರೀ ಸಂಗಮೇಶ್ವರ ಮಹಾಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ಬಂಧುಗಳು ಹಾಗೂ ತಾಯಂದಿರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗೆ ಆಗಿದೆ. ಕಾರಣ ಏನು ಅಂತ ಅಂದರೆ, ಬಹಳ ವರ್ಷ ಸಮಾಜಕ್ಕೋಸ್ಕರ ದುಡಿದಂಥವರು ಒಂದಾನೊಂದು ಕಾಲದಲ್ಲಿ ವಿಧಾನಸೌಧದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಮೇಲ್ವರ್ಗಕ್ಕೆ ಸೇರಿಸಿದಂಥ ಸಂದರ್ಭದಲ್ಲಿ ಭೀಮಣ್ಣ ಖಂಡ್ರೆ ಅವರು ಅದೇ ಪಕ್ಷದ ಶಾಸಕರಾದಂಥ ಸಂದರ್ಭದಲ್ಲಿಯೂ ಸಹ ಆ ಮಂಡನೆಯನ್ನು ಅರಿದು ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಆದ ಕಾರಣ ಇವತ್ತು ನಾವು ಸಮಾಜ ಇನ್ನೂ ಥರ್ಡ್ ಬಿ ಏನು ಈ ಮೀಸಲಾತಿಯನ್ನು ಪಡ್ಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಯಿತು. ಅಂತಹ ಮಹಾನ್ ಚೈತನ್ಯ ಇವತ್ತು ಪರಮಾತ್ಮನಲ್ಲಿ ಸೇರಿದೆ. ನಾವೆಲ್ಲರೂ ಅವರನ್ನು ಭಾಳ ಪ್ರಾತಸ್ಮರಣೀಯ ಕಾಲದಲ್ಲಿ ನಾವು ನೆನೆಯಬೇಕು. ಕಾರಣ ಅಂತ ಅಂದರೆ, ಇಡೀ ಸಮಾಜಕ್ಕೋಸ್ಕರ ಅವ್ರ ಮನೆತನ ನಿಮಗೆ ಗೊತ್ತಿರ್ಬೋದು. ಇವತ್ತು ಈಶ್ವರ್ ಖಂಡ್ರೆ ಅವರಿದ್ದಾರಲ್ಲ, ಅವ್ರ ತಂದೆ, ಅವರ ಮಗನೂ ಸಹ ಇವತ್ತು MP. ಆ ರೀತಿಯಾಗಿ ಸುದೀರ್ಘವಾದಂಥ ರಾಜಕೀಯ ಇತಿಹಾಸವುಳ್ಳಂಥ ಮಂಥನದಲ್ಲಿ ಭೀಮಣ್ಣ ಖಂಡ್ರೆಯವರು ಇವತ್ತು ಅವರು ಐಕ್ಯ ಆಗಿದ್ದಾರೆ. ಅವರು ಸಮಾಜಕ್ಕೆ ದೊಡ್ಡ ತೊಂದರೆ ಆಗಿದೆ. ಅದರಿಂದ ಆ ಪರಮಾತ್ಮನು ಅವರ ಆತ್ಮಕ್ಕೆ ಸ್ಥಿರ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತೇವೆ. ಜಾಡಕೆರೆ ಗ್ರಾಮದ ಸರ್ವೆ ನಂಬರ್ 132ರಲ್ಲಿ ಇರುವ ಸರ್ಕಾರಿ ಬಂಜರು ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಆರೋಪಿಸಿದ್ದಾರೆ. ಸರ್ವೆ ನಂಬರ್ 132ರ ಒಟ್ಟು 4 ಎಕರೆ 19 ಗುಂಟೆ ವಿಸ್ತೀರ್ಣದ ಭೂಮಿಯನ್ನು 2 ಗುಂಟೆ ಬಂಜರು ಭೂಮಿಯಾಗಿದ್ದು, ಉಳಿದ 4 ಎಕರೆ 17 ಗುಂಟೆ ಪೈಕಿ ಸುಮಾರು 2 ಎಕರೆ 18 ಗುಂಟೆ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸರ್ಕಾರದ ಆದೇಶ ದಿನಾಂಕ 4/9/1978 ಹಾಗೂ ಇಲಾಖೆಯಿಂದ ಹೊರಡಿಸಲಾದ ಅಧಿಸೂಚನೆಯಂತೆ ಈ ಕುರಿತು ಪರಿಶೀಲನೆ ನಡೆಸಲಾಗಿದ್ದು, ಸರ್ಕಾರಿ ದಾಖಲೆಗಳ ಪ್ರಕಾರ ಸದರಿ ಭೂಮಿಯು ಸರ್ಕಾರದ ವಶದಲ್ಲಿರುವ ಬಂಜರು ಭೂಮಿಯಾಗಿದ್ದು, ಖಾಸಗಿ ವ್ಯಕ್ತಿಗಳಿಂದ ಅಕ್ರಮವಾಗಿ ಉಪಯೋಗಿಸಲಾಗುತ್ತಿದೆ ಎಂಬುದು ದೃಢಪಟ್ಟಿದೆ ಎಂದು ಸಾಗರ್ ಜಾನಕೆರೆ ತಿಳಿಸಿದ್ದಾರೆ. RTC ಹಕ್ಕುಪತ್ರ, ಪಾಣಿ ದಾಖಲೆಗಳು ಹಾಗೂ ನಕ್ಷೆಗಳ ಪರಿಶೀಲನೆಯಿಂದ ಸರ್ಕಾರದ ಪಾಲಿನ ಭೂಮಿಯನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವುದು ಸ್ಪಷ್ಟವಾಗಿದ್ದು, ಈ ಸಂಬಂಧ ಕರ್ನಾಟಕ ಭೂ ರಾಜಸ್ವ ಅಧಿನಿಯಮದ ಕಾಲಂ 556 ಮತ್ತು 560ರಂತೆ ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶವಿದೆ ಎಂದರು. ಇದೇ ವೇಳೆ ಸರ್ಕಾರದ ಅಧಿಸೂಚನೆ ದಿನಾಂಕ 28/3/1977 ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಮತ್ತು 514ರ ಪ್ರಕಾರ ಬಂಜರು ಭೂಮಿಯ ಸಂರಕ್ಷಣೆ ಸರ್ಕಾರದ ಹೊಣೆಗಾರಿಕೆಯಾಗಿದೆ. ಆದರೆ ಸದರಿ ಭೂಮಿಯಲ್ಲಿ ಕೃಷಿ, ಕಟ್ಟಡ ನಿರ್ಮಾಣ ಸೇರಿದಂತೆ ಇತರೆ ಚಟುವಟಿಕೆಗಳನ್ನು ನಡೆಸಿರುವುದು ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿದರು. ಪರಿಶೀಲನೆಯ ವೇಳೆ ಅಕ್ರಮ ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ಅರಣ್ಯ ಸಂಪತ್ತಿಗೆ ಹಾನಿ ಉಂಟಾಗಿದ್ದು, ಸಾರ್ವಜನಿಕರ ಹಿತಾಸಕ್ತಿಗೆ ಧಕ್ಕೆ ತರುವ ಜೊತೆಗೆ ಭೂಮಿಯ ಮೌಲ್ಯ, ವಿಸ್ತೀರ್ಣ ಮತ್ತು ಬಳಕೆಯ ಆಧಾರದ ಮೇಲೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗುತ್ತಿರುವುದು ಸ್ಪಷ್ಟವಾಗಿದೆ ಎಂದು ಸಾಗರ್ ಜಾನಕೆರೆ ಹೇಳಿದರು. ಜಾಗ ಇರ್ತದೆ ಸ್ವಾಮಿ, ಆ ಜಾಗದಲ್ಲಿ ಈಗಾಗಲೇ ಸರ್ಕಾರಿ ಸ್ಕೂಲ್ ಏನಿದೆಯಲ್ಲ, ನಮ್ಮ ಮೇನ್ ಈ ಕಡೆ ಸರ್ಕಾರಿ ಶಾಲೆ, ಆ ಶಾಲೆಗೆ 1 ಎಕರೆ 39 ಗುಂಟೆನ ಕೊಟ್ಟಿದ್ದಾರೆ. 4 ಎಕರೆ 19 ಗುಂಟೆನಲ್ಲಿ ಈ 2 ಎಕರೆ 18 ಗುಂಟೆ ಬ್ರಿಟಿಷ್ ಯುರೋಪಿಯನ್ ಕ್ಲಬ್ ಅಂದರೆ ಹಾಲಿ ಈಗಿನ ಮಂಜರಾಬಾದ್ ಕ್ಲಬ್ ಅವರು ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಇನ್ನು 2 ಗುಂಟೆ ಖರಾಬ್ ಬರುತ್ತೆ ಸರ್. ಅಲ್ಲಿಗೆ ಇದರಲ್ಲಿ 4 ಎಕರೆ 19 ಗುಂಟೆ ಕ್ಲೋಸ್ ಆಗುತ್ತೆ. ಆದ್ರೂ ಅದೇ ಸರ್ವೆ ನಂಬರಲ್ಲಿ 1 ಎಕರೆ 32 ಗುಂಟೆ ಲೇಔಟ್ ಅವರಿಗೆ ಮಾರಿದರೆ ಎಲ್ಲಿಂದ ಬಂತು ಸ್ವಾಮಿ ಅಂತ ಕೇಳಿದಾಗ ಒಂದು ಕ್ಷಣ ಕಂದಾಯ ಸಚಿವರೇ ದಿಗ್ಭ್ರಮೆಗೊಳ್ತಾರೆ. ಏನಪ್ಪ ಇದು 1 ಎಕರೆ 32 ಗುಂಟೆ ಸರ್ವೆ ನಂಬರ ಇಲ್ದಿದ್ದು ಹೇಗೆ ಬಂತು ಅಂತ ಹೇಳಿ ಚೀಫ್ ಆಫೀಸರ್ನ ಕರೆದು ತಹಶೀಲ್ದಾರ್ ಅವರಿಗೆ ಎಲ್ಲ ಕೇಳಿದಾಗ ಎಲ್ಲರೂ ಸಹ ಉತ್ತರ ಕೊಡಲಿಕ್ಕೆ ತಬ್ಬಿಬ್ಬಾಗ್ತಾರೆ. ಅದಲ್ಲದೆ ನಾನು ಹೇಳ್ತೀನಿ ಅವರಿಗೆ, ಸರ್ ಈ ಹಿಂದೆನೇ ಈ ಜಾಗದ ಮೇಲೆ ನಾನು DC ಅವರಿಗೆ ಮನವಿ ಕೊಟ್ಟೆ, AC ಅವರಿಗೆ ಕೊಟ್ಟಿದ್ದೀನಿ, ತಹಶೀಲ್ದಾರಿಗೆ ಕೊಟ್ಟಿದ್ದೀನಿ, ಹಾಗೆಯೇ ಲೋಕಾಯುಕ್ತದಲ್ಲಿ FIR ಸಹ ಆಗಿದೆ ಸರ್ ಅಂತ ಎಲ್ಲ ಬಿಡಿಸಿ ಹೇಳ್ತೀನಿ. ಆವಾಗ ಅವ್ರು ಹೇಳ್ತಾರೆ, ತಕ್ಷಣಕ್ಕೇ ಇದನ್ನು ಏನು ಖಾತಾ ಮಾಡಿದ್ದಾರೆ ಆ ಖಾತಾನ ಈ ತಕ್ಷಣಕ್ಕೇ ಇದನ್ನು ಪರಿಶೀಲನೆ ಮಾಡಿ ಖಾತಾವನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅವರು ಸೂಚನೆಯನ್ನು ಕೊಡ್ತಾರೆ. ಖಾತಾ ಕ್ಲೋಸ್ ಮಾಡಬೇಕು ಅಂತ ಹೇಳಿ ತನಿಖೆ ಮಾಡಬೇಕು ಅಂತಲೂ ಸಹ ಹೇಳಿದ್ದಾರೆ. ಹಾಗೆಯೇ ಮುಂದುವರೆದಂತೆ ಏನಪ್ಪ ಅಂತ ಅಂದರೆ, ಈ ಲೇಔಟು ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಅಕ್ರಮ ಆಗಿದೆ ಅಂತ ಅಂದ್ರೂ ಸಹ ನಮ್ಮ ಈ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಪುರಸಭೆಯ ಇಂಜಿನಿಯರ್ ಹಾಗೂ ಕಂದಾಯ ಕಲೆಕ್ಟ್ ಮಾಡುವಂತಹ ಅಧಿಕಾರಿಗಳು
ಆ ಲೇಔಟು ಆಗಿರೋದೇ ಅಕ್ರಮ, ಅದರಲ್ಲೂ ಸಹ ಅಭಿವೃದ್ಧಿ ಆಗಿಲ್ಲ. ಯಾವ ರೀತಿ ಅಭಿವೃದ್ಧಿ ಆಗಿಲ್ಲ ಅಂದರೆ ಅಲ್ಲಿ ನೀವು ಇವತ್ತಿಗೂ ಹೋಗಿ ನೋಡ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹಾಸನದ ವಿದ್ಯಾನಗರದಲ್ಲಿರುವ ಕ್ರೈಸ್ತ ಶಾಲೆಯಲ್ಲಿಂದು ಜನಪದ ಶೈಲಿಯ ಕ್ರೈಸ್ತೋತ್ಸವವನ್ನು ಭರ್ಜರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ದೊರೆಯುವ ವೈವಿಧ್ಯಮಯ ರುಚಿ ಶುಚಿಯಾದ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ಸವಿಯುವ ಅವಕಾಶ ಕಲ್ಪಿಸಲಾಗಿತ್ತು. ಜೊತೆಗೆ ಮಕ್ಕಳ ಮನೋರಂಜನೆಗಾಗಿ ವಿಶೇಷವಾದ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕ್ರೈಸ್ತೋತ್ಸವದ ಸಂಭ್ರಮದ ಈ ಆಚರಣೆಯಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಉತ್ಸವದಿಂದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಮಕ್ಕಳಿಗೆ ನಮ್ಮ ಜನಪದ ಸಂಸ್ಕೃತಿ ಹಾಗೂ ದೈನಂದಿನ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯಿಸುವುದು, ಕುತೂಹಲಕಾರಿಯಾದ ಅನೇಕ ಅಂಶಗಳನ್ನು ತಿಳಿಸುವುದು ಈ ಸಮಾರಂಭದ ಮುಖ್ಯ ಆಶಯವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕ್ರೈಸ್ಟ್ ಶಾಲೆಯ ಪ್ರಾಂಶುಪಾಲರಾದ ರೆವೆಂಡರ್ ಫಾದರ್ ಅನ್ಮೂಸ್ ಜೋಸೆಫ್, ಆಡಳಿತಾಧಿಕಾರಿಗಳಾದ ರೆವೆಂಡರ್ ಫಾದರ್ ರಿಜೋ ಥಾಮಸ್ ಹಾಗೂ ಕ್ಯಾಂಪಸ್ ಡೈರೆಕ್ಟರ್ ರೆವೆಂಡರ್ ಫಾದರ್ ಅಲೆಕ್ಸ್ ಉಪಸ್ಥಿತರಿದ್ದರು. ನೀವೆಲ್ಲ ಈ ಕಡೆಗೆ ಬರಂಗಿಲ್ಲ, ನಿಮ್ಮ ಕಡೆಗೆ ಹೋಗ್ಬೇಕು. Today we are celebrating Christ Also 2026 to celebrate the diversity of our nation. Today our students are celebrating it in a solemn way. Our teachers have prepared various food stalls and the game zones, and they are in their ethnic attire. So it's a celebration for each and every one of us today. Christ also becomes a moment of unity where the diversity is celebrated. So on every occasion, whenever we do something like this, the fund we raise to these activities will be giving for charity. Especially students will be visiting the old age homes and the orphanages, and the contribution is always rented to the needy in the society. So this initiative from the teachers and the management is always appreciated. ಈಗ ಮತ್ತೊಮ್ಮೆ ಹೆಡ್ಲೈನ್. ಮಾವನಿಗೆ ಚಾಕು ಇದ್ದು ಕೊಲೆ. ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಭೀಕರ ಘಟನೆ. ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಾಸನ ನಗರದ ಕೆಆರ್ಪುರಂ ಪ್ರದೇಶದಲ್ಲಿ ಅಕ್ರಮ ಪಾರ್ಕಿಂಗ್ನಿಂದ ಟ್ರಾಫಿಕ್ ಅಸ್ತವ್ಯಸ್ತ. ರಸ್ತೆ ಇಕ್ಕೆಲಗಳಲ್ಲಿ ದ್ವಿಚಕ್ರ 4 ಚಕ್ರ ವಾಹನಗಳ ಅಡ್ಡಾದಿಡ್ಡಿ ಪಾರ್ಕಿಂಗ್. ಅಕ್ರಮ ಪಾರ್ಕಿಂಗ್ ನಿಯಂತ್ರಣಕ್ಕೆ ಪಾಲಿಕೆ ಹಾಗೂ ಟ್ರಾಫಿಕ್ ಪೊಲೀಸರಿಂದ ಕಠಿಣ ಕ್ರಮಕ್ಕೆ ಆಗ್ರಹ. ಶತಾಯುಷಿ ದಿವಂಗತ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಭೇಟಿ. ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ನಿಧನಕ್ಕೆ ಸಂತಾಪ ಸೂಚಿಸಿದ ಸಂಸದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.